ಮಲೆನಾಡು ಭಾಗದಲ್ಲಿ ವ್ಯಾಪಕವಾಗಿ ಮಳೆ ಆಗ್ತಾ ಇದೆ. ಹೀಗಾಗಿ ಕಲ್ಯಾಣ ಕರ್ನಾಟಕದ ಜೀವನಾಡಿ ತುಂಗಭದ್ರೆಗೆ ಜೀವಕಳೆ ತುಂಬಿಕೊಂಡಿದೆ. ಜಲಾಶಯದ ಒಳಹರಿವಿನ ಪ್ರಮಾಣದಲ್ಲಿ ಭಾರೀ ಹೆಚ್ಚಳವಾಗಿದೆ. ಮಲೆನಾಡಿನಲ್ಲಿ ಮಳೆ ಆದರೆ ಕಲ್ಯಾಣ ಕರ್ನಾಟಕ ಭಾಗದ ರೈತರಿಗೆ ಒಂದು ಖುಷಿ. ನಮ್ಮಲ್ಲಿ ಮಳೆಯಾಗಿಲ್ಲ ಅಂದರೂ ಪರವಾಗಿಲ್ಲ, ನಮ್ಮ ಡ್ಯಾಮ್ಗಳು ತುಂಬುತ್ತೆ, ನೀರು ಹರಿದು ಬರುತ್ತೆ ಅಂತ ಹೇಳಿ. ರಾಯಚೂರು, ಬಳ್ಳಾರಿ, ಕೊಪ್ಪಳ, ವಿಜಯನಗರದ ರೈತರಲ್ಲಿ ಒಂದು ಸಂತಸ. ಒಂದೇ ದಿನದಲ್ಲಿ ತುಂಗಭದ್ರಾ ಡ್ಯಾಮ್ಗೆ 5 TMC ನೀರು ಹರಿದು ಬಂದಿದೆ. 5 TMC ನೀರು, ಯಥೇಚ್ಛವಾದ ನೀರು ಹರಿದು ಬರ್ತಾ ಇದೆ. ತುಂಗಭದ್ರಾ ಜಲಾಶಯಕ್ಕೆ 50,750 ಕ್ಯೂಸೆಕ್ ಒಳಹರಿವಿದೆ. ಸದ್ಯ ತುಂಗಭದ್ರಾ ಜಲಾಶಯದಲ್ಲಿ 18 TMC ನೀರು ಸಂಗ್ರಹವಾಗಿದೆ. ನೋಡ್ತಾ ಇದ್ದೀರಿ, ರಮಣೀಯ ದೃಶ್ಯ ಇದು. ತುಂಗಭದ್ರಾ ಜಲಾಶಯ ತುಂಬಿದಾಗ, ಹೊಸಪೇಟೆ ಡ್ಯಾಮ್ ತುಂಬಿದಾಗ ಅದರ ನೋಟವೇ ಅತ್ಯಂತ ಖುಷಿ ಕೊಡುವಂಥ ನೋಟ. ವಿಶಾಲವಾದಂಥ ಈ ಜಲಾಶಯದಲ್ಲಿ ನೀರು ಬಹಳ ದೊಡ್ಡ ಪ್ರಮಾಣದಲ್ಲಿ ಶೇಖರಣೆ ಆಗ್ತಾ ಇದೆ. ಡ್ಯಾಮ್ ಭರ್ತಿಯಾದರೆ ರೈತರಲ್ಲಿ ಖುಷಿ ಇರುತ್ತೆ. ಯಾಕಂದರೆ ಈ ಡ್ಯಾಮ್ನ ಕಾರಣಕ್ಕಾಗಿ ಬಳ್ಳಾರಿ, ಹೊಸಪೇಟೆ, ರಾಯಚೂರು, ಕೊಪ್ಪಳ, ಈ ಕಲ್ಯಾಣ ಕರ್ನಾಟಕ ಭಾಗದ ರೈತರಿಗೆ ನೀರಾಗುತ್ತೆ. ಕೇವಲ ಕರ್ನಾಟಕ ಮಾತ್ರವಲ್ಲ, ಆಂಧ್ರಕ್ಕೂ ಕೂಡ ಇಲ್ಲಿಂದ ನೀರು ಹರಿದು ಹೋಗುತ್ತೆ. ಸೊ ಹೀಗಾಗಿ ಒಂದು ಲೆಕ್ಕದಲ್ಲಿ ರೈತರಿಗೆ ಒಂದು ಖುಷಿ. ಹೇಳಿ ಕೇಳಿ ಬಸರಿಕಟ್ಟೆ ಸಮೀಪದಲ್ಲಿ, ಚಿಕ್ಕಮಗಳೂರು ಜಿಲ್ಲೆಯ ಬಸರಿಕಟ್ಟೆ ಸಮೀಪದಲ್ಲಿ ಜನಿಸುವಂಥ ಈ ನದಿ ತುಂಗಭದ್ರೆ ಹರಿದು ಇಲ್ಲಿವರೆಗೂ ಕೂಡ ಹರಿದು ಬರುತ್ತೆ. ಅಂದರೆ ಅಲ್ಲಿಂದ ಹುಟ್ಟಿ ಶಿವಮೊಗ್ಗದ ಮೂಲಕ ಭದ್ರಾ ಡ್ಯಾಮ್ ಅಲ್ಲೊಂದು ನಿರ್ಮಾಣ ಆಗಿದೆ, ಅದರ ನಂತರದಲ್ಲಿ ಇಲ್ಲೊಂದು ನಿರ್ಮಾಣ ಆಗಿದೆ. ಸೊ ಹೀಗಾಗಿ ಎಲ್ಲ ಭಾಗದಲ್ಲೂ ಕೂಡ ಒಂದು ಜೀವಕಳೆ ಈ ಡ್ಯಾಮ್ನಿಂದ.